टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಎರಡನೇ ದಿನ ಅಗೆಯಲು ಎಸ್ಐಟಿಯಿಂದ ಸಿದ್ಧತೆ ನಡೆದಿದೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ. ನಿನ್ನೆ ಒಂದು ಕಡೆ ಅಂದರೆ ದೂರುದಾರ ತೋರಿಸಿದಂತಹ ಒಂದು ಪಾಯಿಂಟ್ನಲ್ಲಿ ಅಗೆಯಲಾಗಿತ್ತು. 15 ಅಡಿ ಅಗಲ 8 ಅಡಿ ಆಳ ಅಗದ್ರೂ ಕೂಡ ಯಾವುದೇ ರೀತಿಯ ಅಸ್ಥಿಪಂಜರ ಬುರುಡೆ ಏನೂ ಕೂಡ ಸಿಕ್ಕಿರಲಿಲ್ಲ. ಇದೀಗ ಈ ಒಂದು ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ದೂರುದಾರ ಸೂಚಿಸುವಂತಹ ಜಾಗಗಳಲ್ಲಿ ಅಗೆಯುವಂತಹ ಕೆಲಸ ನಡೆಯಲಿದೆ. ಏಕಕಾಲಕ್ಕೆ 3 ಕಡೆ ಅಗೆಯಲು ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ದೂರುದಾರ ಹೇಳಿದ ದಿನದಿಂದಲೂ ಕೂಡ ಈ ಪ್ರಕರಣ ಬಹಳಷ್ಟು ಗಂಭೀರತೆಯನ್ನು ಪಡೆದುಕೊಂಡಿತ್ತು. ದೂರುದಾರ ಸೂಚಿಸಿದಂತಹ 13 ಸ್ಥಳಗಳನ್ನು ಗುರುತಿಸಲಾಗಿದ್ದು ಮಹಜರವನ್ನು ಕೂಡ ಮಾಡಲಾಗಿದೆ. ಆ ಸ್ಥಳಗಳಲ್ಲಿ ಅಗೆಯುವಂತಹ ಕಾರ್ಯ ನಡೆಯುತ್ತೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಎಸ್ಐಟಿ ಕಚೇರಿಗೆ ಬಂದರು. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸರ್ಕಾರ ಎಸ್ಐಟಿ ಟೀಮನ್ನು ಕೂಡ ಈ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ರಚನೆ ಮಾಡಿತ್ತು. ತನಿಖೆ ಆಗೋವರೆಗೂ ಕೂಡ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ನಿನ್ನೆ ಒಂದು ಪಾಯಿಂಟ್ನಲ್ಲಿ ಅಗೆಯಲಾಗಿತ್ತು. ಇದೀಗ ಇನ್ನುಳಿದಂತಹ ಸ್ಥಳಗಳು ದೂರುದಾರನಿಂದ ಗುರುತಿಸಲ್ಪಟ್ಟಂತಹ ಇನ್ನುಳಿದಂತಹ ಸ್ಥಳಗಳಲ್ಲೂ ಕೂಡ ಅಗೆಯುವಂತಹ ಕಾರ್ಯ ಆಗುತ್ತೆ. ಇವತ್ತು ಏಕಕಾಲಕ್ಕೆ 3 ಕಡೆ ಅಗೆಯುವಂತಹ ಪ್ರಕ್ರಿಯೆಯನ್ನು ಎಸ್ಐಟಿ ಟೀಮ್ನ ಅಧಿಕಾರಿಗಳು ಮಾಡಲಿದ್ದಾರೆ. ಅದಕ್ಕೋಸ್ಕರ ಒಂದಷ್ಟು ಕಾರ್ಮಿಕರನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ನಿನ್ನೆ ಒಂದು ಪಾಯಿಂಟ್ನಲ್ಲಿ ಅಗೆಯಲಾಗಿತ್ತು. 8 ಅಡಿ ಆಳದವರೆಗೂ ಅಗದ್ರೂ ಕೂಡ ಯಾವುದೇ ರೀತಿಯ ಬುರುಡೆಯಾಗಲಿ ಅಸ್ಥಿಪಂಜರವಾಗಲಿ ಸಿಕ್ಕಿರಲಿಲ್ಲ. ಇವತ್ತು ಈ ಒಂದು ಶೋಧ ಕಾರ್ಯ ಮುಂದುವರಿತಾ ಇದೆ. ಇವತ್ತಿನ ಪ್ರಕ್ರಿಯೆ ಹೇಗಿರುತ್ತೆ, ಯಾವ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ? ಮಧುಶ್ರೀ, ಇವತ್ತು ಎರಡನೇ ದಿನ ಈಗ 12 ಕಡೆ ಬಾಕಿ ಇರುವಂಥದ್ದು. ಅಂದರೆ 13 ಕಡೆ ಗುರುತಿಸಲಾಗಿತ್ತು. ಅದರಲ್ಲಿ ನಿನ್ನೆ ಒಂದು ಕಡೆ ಅಗೆಯಲಾಗಿತ್ತು. ಅಗೆದಂಥ ಸಂದರ್ಭದಲ್ಲಿ ಏನೂ ಸಿಕ್ಕಿಲ್ಲ ಅಂತೇಳಿ ಆ ಒಂದು ಅಗೆದಂಥ ಸ್ಪಾಟನ್ನು ಕ್ಲೋಸ್ ಮಾಡಲಾಗಿತ್ತು. ಈಗ ಅದರ ಚಾಪ್ಟರ್ ಕ್ಲೋಸ್ ಆಗಿದೆ. ಈಗ 2ರಿಂದ 13ರವರೆಗೂ ಏನು ಪಾಯಿಂಟ್ ಇದೆ ಆ ಒಂದು ಪಾಯಿಂಟ್ಗಳಲ್ಲಿ ಇವತ್ತು ಈ ಒಂದು ಡಿಗ್ ಮಾಡುವಂತಹ ಕಾರ್ಯವನ್ನು ಮಾಡ್ತಾರೆ. ಸದ್ಯಕ್ಕೆ SIT ಟೀಮ್ ರೆಡಿಯಾಗಿದೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಕೂಡ SIT ಟೀಮ್ ಬೆಳ್ತಂಗಡಿಗೆ ಆ ಆಫೀಸ್ಗೆ ಬಂದಿರುವಂಥದ್ದು. ಇವತ್ತು ಇಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಇನ್ನೇನು ಕೆಲವು ಗಂಟೆಗಳಿದೆ. ಅಂದರೆ 10:30-11 ಗಂಟೆ ಸುಮಾರಿಗೆ ಆರಂಭವಾಗುತ್ತೆ. ಇವಾಗ ನಾವು ಇಲ್ಲಿ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಇಲ್ಲಿ ನೋಡ್ಬೋದಾಗಿದೆ. ಈ ಒಂದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ನಿನ್ನೆ ಡಿಗ್ಗಿಂಗ್ ಮಾಡಿದ್ದಂಥದ್ದು ಉತ್ಖನನ ಆಗಿ ಅಲ್ಲಿ ಏನು ಸಿಕ್ಕಿರಲಿಲ್ಲ. ಸೊ ಇಲ್ಲಿ ಇವತ್ತು ಅದರ ಪಕ್ಕದಲ್ಲಿ ಏನು ಗುರುತಿಸಿರುವಂತಹ ಜಾಗ ಇದೆ ಆ ಜಾಗಗಳಲ್ಲಿ ಉತ್ಖನನ ಕ್ರಿಯೆ ಆರಂಭವಾಗುತ್ತೆ. ಇಲ್ಲಿ ನೋಡ್ಬೋದಾಗಿದೆ ಏನು ನೇತ್ರಾವತಿ ನದಿ ಸ್ನಾನಘಟ್ಟದ ಪಕ್ಕದಲ್ಲಿ ಆ ಭಾಗದಲ್ಲಿ ಏನು ಕಾಣುತ್ತೆ ಆ ಒಂದು ಗುಡ್ಡದಂತಹ ಕಾಡಿನಂತಹ ಪ್ರದೇಶ ಏನಿದೆ. ಸೊ ಆ ಒಂದು ಎಲ್ಲಿ ನಿನ್ನೆ ಕಾರ್ಯಾಚರಣೆಯನ್ನು ಮಾಡಲಾಯಿತು, ಅಂದರೆ ಉತ್ಖನನ ಮಾಡಲಾಯಿತು ಅನ್ನೋ ಸ್ಪಾಟ್ನ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಇವತ್ತು ಎರಡನೇ ದಿನದ ಕಾರ್ಯಾಚರಣೆ ಅಂದರೆ ಶೋಧ ಕಾರ್ಯ ಮುಂದುವರಿಯುತ್ತೆ. ಒಂದಷ್ಟು ಪ್ರದೇಶಗಳನ್ನು ಏನು ಗುರುತಿಸಲಾಗಿದೆಯೋ ಅಲ್ಲಿ ಅಗೆಯುವಂತಹ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಎಸ್ಐಟಿ ಕಚೇರಿಗೆ ಈಗಾಗಲೇ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಆಗಮಿಸಿದ್ದಾರೆ. ನಿನ್ನೆ ಮಳೆ ಅಡ್ಡಿಯಾಗಿತ್ತು. ಜೊತೆಗೆ ನದಿ ಪಾತ್ರದಲ್ಲಿರುವಂತಹ ಸ್ನಾನಘಟ್ಟವಾಗಿರುವುದರಿಂದ ನೀರು ಕೂಡ ಅಗೆದಂತಹ ಜಾಗಕ್ಕೆ ತುಂಬ್ತಾ ಇತ್ತು. ಇದರಿಂದಾಗಿಯೂ ಕೂಡ ಒಂದಷ್ಟು ಅಡಚಣೆಗಳು ಉಂಟಾಗಿತ್ತು. ಅದೆಲ್ಲದರ ಹೊರತಾಗಿಯೂ ಸುಮಾರು ಅಡಿಯ ಅಗಲ ಈ ಒಂದು ಜಾಗವನ್ನು ಅಗೆದಂತಹ ಸಂದರ್ಭ ಕೂಡ ಏನೂ ಸಿಕ್ಕಿರಲಿಲ್ಲ. ಹಾಗಾಗಿ ಅಗೆದಂತಹ ಜಾಗವನ್ನು ಕಂಪ್ಲೀಟ್ ಆಗಿ ಮುಚ್ಚಿ ಅಲ್ಲಿಂದ ಎಸ್ಐಟಿ ಅಧಿಕಾರಿಗಳು ಮತ್ತು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದವರು ನಿನ್ನೆ ವಾಪಸ್ ಆಗಿದ್ರು. ಇವತ್ತು ಮತ್ತೊಂದು ಜಾಗವನ್ನು ಐಡೆಂಟಿಫೈ ಮಾಡಲಾಗಿದೆಯಲ್ಲ ಆ ಜಾಗದಲ್ಲಿ ಅಗೆಯುವಂತಹ ಪ್ರಕ್ರಿಯೆ ಮುಂದುವರಿಯುತ್ತೆ. ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ದೂರುದಾರ ಯಾವ್ಯಾವ ಜಾಗಗಳನ್ನು ಗುರುತಿಸಿದ್ನೋ ಆ ಜಾಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಿಕೊಂಡೇ ಈ ಒಂದು ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಒಟ್ಟು 13 ಕಡೆ ಜಾಗವನ್ನು ಗುರುತು ಮಾಡಲಾಗಿದೆ.
ಸೋಮವಾರ 13 ಸ್ಥಳಗಳ ಮಹಜರು ಕೂಡ ಆಗಿತ್ತು. ನಿನ್ನೆಯಿಂದ ಈ ಅಗೆಯುವ ಪ್ರಕ್ರಿಯೆ ಆರಂಭ ಆಗಿದೆ. ಇವತ್ತು ಇನ್ನುಳಿದಂತಹ ಅಂದರೆ 2ರಿಂದ 13ರವರೆಗೆ ಒಟ್ಟು 12 ಸ್ಥಳಗಳಲ್ಲಿ ಅಗೆಯುವಂತಹ ಪ್ರಕ್ರಿಯೆ ಮುಂದುವರಿಯಲಿದೆ. ಇವತ್ತು ಏಕಕಾಲಕ್ಕೆ 3 ಕಡೆ ಅಗಿಬೇಕು ಅನ್ನೋ ಪ್ಲಾನ್ ಇದೆ. ಅದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದಕ್ಕೆ ನಿನ್ನೆ ಆದಂತೆ ಮಳೆ ಅಡ್ಡಿ ಆಗುತ್ತಾ ಅಥವಾ ಬೇರೆ ಏನಾದರೂ ರೀತಿಯ ಸಮಸ್ಯೆಗಳು ಎದುರಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಮ್ಮ ಪ್ರತಿನಿಧಿ ಪೃಥ್ವಿ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದ್ದಾರೆ. ಪೃಥ್ವಿ, ಓ ಟು ಯು. ಪೃಥ್ವಿ, ಯಾವ ರೀತಿಯಾಗಿ ಅಲ್ಲಿ ಕಾರ್ಯಾಚರಣೆ ನಡೀತು, ಇವತ್ತಿನ ಕಾರ್ಯಾಚರಣೆ ಹೇಗಿರುತ್ತೆ, ಎಲ್ಲೆಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ ಅಂತ ಹೇಳಿ. ಖಂಡಿತ ಮಧುಶ್ರೀ, ಇವತ್ತು ಏನು 3 ಕಡೆ ಈ ಒಂದು ಉತ್ಖನನ ಕಾರ್ಯವನ್ನು ಮಾಡಬೇಕು ಅಂತೇಳಿ SIT ಟೀಮ್ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಅದಕ್ಕೆ ಸ್ಥಳೀಯ ಅಧಿಕಾರಿಗಳ ಒಂದು ಸಹಕಾರ ಬೇಕಾಗುತ್ತೆ, ಅವರ ಪರ್ಮಿಷನ್ ಬೇಕಾಗುತ್ತೆ. ಅಂದರೆ ಅವರಿಗೆ ಸಾಕಷ್ಟು ಸಿಬ್ಬಂದಿಗಳು, ಅಂದರೆ ಒಂದು ಅಗೆಯುವಂಥ ಪ್ರದೇಶ ಏನಿರುತ್ತೆ ಅಲ್ಲಿ ಸಾಕಷ್ಟು ಜನರು ಮ್ಯಾಂಡೇಟರಿ ಇರಲೇಬೇಕಾಗುತ್ತೆ. ಅದು ಶಿಷ್ಟಾಚಾರ ಆಗಿರುತ್ತೆ. ಆ ಶಿಷ್ಟಾಚಾರಕ್ಕೆ ಬೇಕಾದಷ್ಟು ಜನರು ಸಿಬ್ಬಂದಿಗಳು ಇದ್ದಾರೆ ಅನ್ನೋದನ್ನು ನೋಡ್ಕೊಂಡು ಪುತ್ತೂರಿನ AC ಅದರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸೊ ಅವರು ನಿರ್ಧಾರ ಮಾಡಿದರೆ ಅಂದರೆ ಸಫಿಷಿಯೆಂಟ್ ಆಗಿ ಸ್ಟಾಫ್ಸ್ ಇದ್ದಾರೆ, ಎಲ್ಲ ಇದ್ದಾರೆ ಅಂತ ಆದರೆ ಇವತ್ತು 3 ಕಡೆ ಉತ್ಖನನ ಆಗುತ್ತೆ. ಇಲ್ಲಿ ನೋಡಬಹುದಾಗಿದೆ, ನನ್ನ ಹಿಂಭಾಗದಲ್ಲಿ ಏನು ಈ ಒಂದು ಗುಡ್ಡದಂತ ಪ್ರದೇಶ ಕಾಣಿಸ್ತಾ ಇದೆ, ಇಲ್ಲಿ ಒಟ್ಟು 12 ಸ್ಥಳಗಳನ್ನು ಗುರುತು ಮಾಡಿರುವಂಥದ್ದು. ಅದರ ಕೆಳಭಾಗದಲ್ಲಿ ನಿನ್ನೆ ಉತ್ಖನನ ಆಯಿತು, ಅದು ನದಿ ಮಟ್ಟದಲ್ಲಿ ಇದ್ದಿದ್ದಂಥದ್ದು. ಸೊ ಇವತ್ತು ಇರುವಂಥದ್ದೆಲ್ಲ ಗುಡ್ಡ ಅಂದರೆ ಕಾಡಿನಂಥ ಪ್ರದೇಶದಲ್ಲಿ ಇರುವಂಥದ್ದು. ಸೊ ಕಾನೂನಾತ್ಮಕವಾಗಿ ಈ ರೀತಿ ಉತ್ಖನನ ಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಏನು ಕೇವಲ ಮ್ಯಾನ್ಯುವಲ್ ಆಗಿ ಅಂದರೆ ಕಾರ್ಮಿಕರನ್ನು ಬಳಸಿ ಹಾರೆ ಗುದ್ದಲಿಗಳನ್ನು ಬಳಸಿ ಅದನ್ನು ತೆಗಿಬೇಕಾಗಿರುತ್ತೆ. ಆದರೆ ನಿನ್ನೆ ಅಲ್ಲಿ ನೀರು ಬಂತು, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದರಿಂದ ಮಿನಿ ಅರ್ತ್ ಮೂವರ್ಗಳನ್ನು ಬಳಸಲಾಯಿತು. ಆದರೆ ಇವತ್ತು ಈ ಒಂದು ಉತ್ಖನನ ಕಾರ್ಯವನ್ನು ಆರಂಭಿಕ ಹಂತದಲ್ಲಿ ಕಾರ್ಮಿಕರನ್ನು ಬಳಸೇ ಮಾಡಲಾಗುತ್ತೆ. ಯಾಕೆಂತ ಹೇಳಿದ್ರೆ ಅದು ಒಂದು ಕಡೆ ಫಾರೆಸ್ಟ್ ಆಗಿರುತ್ತೆ, ಇನ್ನೊಂದು ಕಡೆ ಕಾನೂನಾತ್ಮಕವಾಗಿ ಇಂಥ ಅರ್ತ್ ಮೂವರ್ಗಳನ್ನು ಇಮಿಡಿಯೇಟ್ ಬಳಸುವಂಥ ಬಳಸಲಿಕ್ಕೆ ಅವಕಾಶ ಇಲ್ಲ. ಸೊ ಅದರಿಂದಾಗಿ ಅವರು ಮ್ಯಾನ್ಯುವಲ್ ಆಗಿ ಬಳಸ್ತಾರೆ, ಮ್ಯಾನ್ಯುವಲ್ ಆಗಿ ಆ ಒಂದು ಹಾರೆ ಗುದ್ದಲಿ ಪಿಕಾಸಿಗಳನ್ನು ಬಳಸಿ ತೆಗಿತಾರೆ. ಅಲ್ಲೇನಾದರೂ ಕಷ್ಟ ಸಂದರ್ಭ ಬಂದರೆ ಅವಶ್ಯಕತೆ ಇದೆ ಅರ್ತ್ ಮೂವರ್ಗಳದ್ದು ಅಂತ ಆದರೆ ಆಮೇಲೆ ಅರ್ತ್ ಮೂವರ್ಗಳನ್ನು ಬಳಸಲಿಕ್ಕೆ ಅವಕಾಶ ಇರುತ್ತೆ, ಅವರು ಅದನ್ನು ಬಳಸಬಹುದಾಗಿರುತ್ತೆ. ಸದ್ಯಕ್ಕೆ ಏನು ಈಗ 12 ಗುರುತ ಮಾಡಿರುವಂಥ ಜಾಗಗಳಿದೆ, ಎಲ್ಲ ಜಾಗಗಳಿಗೂ ಕೂಡ ಇಬ್ಬಿಬ್ಬರು ಸಿಬ್ಬಂದಿ ಅಂತೆ, ಅಂದರೆ ANF ಸಿಬ್ಬಂದಿ, 2 ಬಂದೂಕುದಾರಿಗಳಾಗಿರುವಂಥ ಸಿಬ್ಬಂದಿಗಳು ಅಲ್ಲಿ ರಕ್ಷಣೆಯನ್ನು ಅಂದರೆ ಅದಕ್ಕೆ ಪ್ರೊಟೆಕ್ಷನನ್ನು ಕೊಡ್ತಾ ಇರುವಂಥದ್ದು. ಯಾರು ಕೂಡ ಆ ಒಂದು ಸ್ಥಳಕ್ಕೆ ಹತ್ತಿರಕ್ಕೆ ಹೋಗುವಂತಿಲ್ಲ. ಸೊ ಅಧಿಕಾರಿಗಳು ಈ ಒಂದು ಉತ್ಖನನ ತಂಡ ಮಾತ್ರ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಹೋಗಿ ಬರುವಂಥದ್ದನ್ನು ಕಂಪ್ಲೀಟಾಗಿ 1 ಮಿನಿಟ್ ಕೂಡ ಡ್ರಾಪ್ ಮಾಡದೆ ಆ ಒಂದು ಎಲ್ಲವನ್ನು ವಿಡಿಯೋ ರೆಕಾರ್ಡನ್ನು ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಈಗ ಸದ್ಯಕ್ಕೆ 3 ಪ್ರದೇಶಗಳಲ್ಲಿ ಏನು ಗುರುತು ಮಾಡಿರುವಂತಹ 2, 3, 4 ನಂಬರಿನ ಪ್ರದೇಶ ಏನಿದೆ ಅಲ್ಲಿ ಉತ್ಖನನ ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಅನುಮತಿ ಸಿಕ್ಕಿದ್ರೆ 3 ಕೂಡ ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ ಆರಂಭಿಸಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ನಿನ್ನೆ ಅಗೆದಂಥ ಸಂದರ್ಭದಲ್ಲಿ 8 ಅಡಿ ಆಳ ಮತ್ತು 15 ಅಡಿ ವಿಸ್ತೀರ್ಣವಾಗಿ ಅಗೆದಿದ್ರು, ಅಲ್ಲಿ ಏನು ಕೂಡ ಸಿಕ್ಕಿರಲಿಲ್ಲ. ಸೊ ಇವತ್ತು ಅಗೆಯುವಂಥ ಸಂದರ್ಭದಲ್ಲಿ ಏನಾದರೂ ಸಿಗುತ್ತಾ ಅನ್ನೋ ಕುತೂಹಲ ಈಗ ಎಲ್ರಿಗೂ ಇರುವಂಥದ್ದು. ಯಾಕೆಂತ ಹೇಳಿದರೆ 2, 3, 4ನೇ ಏನು ಗುರುತಾಗಿರುವಂಥ ಜಾಗಗಳಿದೆ, ಅದು ಈ ಒಂದು ನಾನು ಏನು ಬ್ಯಾಕ್ ಸೈಡಲ್ಲಿ ತೋರಿಸ್ತೆ ಅದೇ ಒಂದು ಪ್ರದೇಶದಲ್ಲಿ ಇರುವಂಥದ್ದು ಮತ್ತು ಆಸುಪಾಸಿನಲ್ಲೇ ಇರುವಂಥದ್ದು, ಸುತ್ತಮುತ್ತ ಹತ್ತಿರದಲ್ಲಿ ಇರುವಂತಹ ಪ್ರದೇಶ ಆತ ತೋರಿಸಿರುವಂಥದ್ದಾಗಿದೆ. ಸೊ ಅಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೆ. ಆ ಒಂದು ಕಾರ್ಯಾಚರಣೆ ಇನ್ನೇನು ಕೆಲವು ಗಂಟೆಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ 10:30, 11 ಗಂಟೆ ಸುಮಾರಿಗೆ SIT ಅಧಿಕಾರಿಗಳು ಇಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆ ಇಲ್ಲಿಗೆ ಬರ್ತಾರೆ. ಮತ್ತು ಕಾರ್ಮಿಕರಂತೂ ರೆಡಿ ಇದ್ದಾರೆ, ಕಾರ್ಮಿಕರು ಕೂಡ ಅದೇ ಸಂದರ್ಭಕ್ಕೆ ಬರ್ತಾರೆ. ಅವರೆಲ್ಲರೂ ಕೂಡ ಆ ಒಂದು ಕಾಡಿನಂಥ ಪ್ರದೇಶ ಏನಿದೆ ಅಲ್ಲಿಗೆ ಹೋಗಿ ಅಗೆಯುವಂಥ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ.